ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಉಸಿರಾಟವನ್ನೇ ಗಮನಿಸಿ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಒಂದು ಬಾರಿ ಓಂಕಾರ ಹೇಳುವ, ದೀರ್ಘ ಪೂರಕ ಮಾಡಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆವಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ. ಬೆಲ್ಟಿನ ಸಹಾಯ ಪಡ್ಕೊಂಡು ಕೆಲವೆಲ್ಲ ಆಸನಾಭ್ಯಾಸಗಳನ್ನು ಮಾಡುವ. ಈಗ ಹಸ್ತ ಹಾಗೆ ಮೇಲಕ್ಕೆ ಏಳಿರಿ. ಬೆಲ್ಟನ್ನು ಈ ರೀತಿಯಲ್ಲಿ ಇಟ್ಕೊಂಡು ಹಾಗೆ ಲಾಕ್ ಮಾಡಿ ಇಟ್ಕೊಡಿ ಕೈಯಲ್ಲಿ. ಹಸ್ತ ಒಳಮುಖವಾಗಿದ್ದು ಹಾಗೆ ಹೊರಮುಖಕ್ಕೆ ತನ್ನಿ. ಹಸ್ತ ಹಾಗೆ ಭುಜದ ನೇರಕ್ಕೇನೆ ಇರ್ಲಿ. ಕಿವಿಗೆ ತಾಗಿ ಕೈ ನೇರ ಮೇಲಕ್ಕೆ ಹೋಗ್ಲಿ. ಈಗ ಹಾಗೆ ಟೈಟ್ ಆಗಿರ್ಲಿ. ಅಂತರ ಇಟ್ಕೊಳ್ಳಿ, ಟೈಟ್ ಮಾಡಿ ಇಟ್ಕೊಳ್ಳಿ ಬೆಲ್ಟನ್ನ. ಇನ್ನಷ್ಟು. ಈಗ ಕೈಯ ಮುಖ ಎದುರು ಮುಖವಾಗಿರ್ಲಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಆಗ್ತಾ ಹಾಗೆ ಮುಂದಕ್ಕೆ ಬಾಗಿ. ಪೃಷ್ಠದ ಭಾಗ ಮೇಲಕ್ಕೆ ಎತ್ತೋದು ಬೇಡ. ಹಾಗೆ ಮುಂದಕ್ಕೆ ಬಾಗಿ ಹಣೆಯ ಭಾಗ ತಾಗಿಸಿ ಪೂರಕ ಮೇಲಕ್ಕೆ ಬನ್ನಿ. ಹಸ್ತ ಹಾಗೆ ಇರ್ಲಿ. ರೇಚಕ ಮುಂದಕ್ಕೆ ಬಾಗಿ ಹಣೆಯ ಭಾಗ ನೆಲಕ್ಕೆ ತಾಗಿಸಿ ಹಾಗೆ ಪೂರಕ ಮೇಲಕ್ಕೆ. ರೇಚಕ ಮುಂದಕ್ಕೆ ಬಾಗಿ ಹಣೆಯ ಭಾಗ ತಾಗಿಸಿ ಪೂರಕ ಮೇಲಕ್ಕೆ. ರೇಚಕ ಮುಂದಕ್ಕೆ ಬಾಗಿ ಹಣೆಯ ಭಾಗ ತಾಗಿಸಿ ಶಶಾಂಕಾಸನದ ಸ್ಥಿತಿಗೆ ಹೋಗಿ. ಕೈಯ ಗಂಟನ್ನು ತಾಗಿಸಿ ಹಾಗೆ ಹಣೆಯ ಭಾಗ ತಾಗಿಸಿ ಕೌಂಟ್ ಮಾಡ್ತಾನೆ. ಪೃಷ್ಠದ ಭಾಗ ಹಿಮ್ಮಡಿಗೆ ತಾಗಿರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ವಾಪಸ್ ಹಸ್ತ ತನ್ನಿ. ರೇಚಕ ಮಾಡ್ತಾ ಕಣ್ಣನ್ನು ಮುಚ್ಚಿ ಹಾಗೆ ಸುಖಾಸನಕ್ಕೆ ಬನ್ನಿ. ಹಸ್ತ ಹಾಗೆ ಭುಜದ ನೇರಕ್ಕೆ ಮೇಲಕ್ಕೆ ಇಟ್ಕೊಳ್ಳಿ. ಕಿವಿಗೆ ತಾಗಿ ಕೈ ಆದಷ್ಟು ಮೇಲಕ್ಕೆ ಏಳಿರಿ. ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗಾಗ್ತಾ ಹಾಗೆ ಸೈಡಿಗೆ ಬಾಗಿ ನಿಮ್ಮ ಕೈಯ ಗಂಟನ್ನು ತಾಗಿಸಿ. ಪೃಷ್ಠದ ಭಾಗ ಎತ್ತೋದು ಬೇಡ. ಹಾಗೆ ಕೈಯ ಗಂಟು ನೆಲಕ್ಕೆ ತಾಗಿರ್ಲಿ. ಪೂರಕ ಮಾಡ್ತಾ ಹಾಗೆ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ ಕೈ ಅಂತರ ಹಾಗೆ ಇರ್ಲಿ. ಎಡ ಕೈಯನ್ನು ನೆಲಕ್ಕೆ ತಾಗಿಸಿ ಬಲ ಕೈ ಹಾಗೆ ಸೈಡಿಗಿರ್ಲಿ. ಬಲ ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಿ, ಆದಷ್ಟು ಹಿಂದಕ್ಕೆ ತಳ್ಳಿ. ಪೃಷ್ಠದ ಭಾಗ ಚೆನ್ನಾಗಿ ಒತ್ತಿದಲ್ಲಿ ಪೃಷ್ಠದ ಭಾಗ ಸೊಂಟದ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತದೆ. ಆಯ್ತಾ? ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಮಾಡ್ತಾ ಬಲ ಸೈಡಿಗೆ ಬಾಗಿ ಹಾಗೆ ಹಾಗೆ ಭುಜದ ಭಾಗ ಚೆನ್ನಾಗಿ ಎತ್ತಿ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಹಸ್ತ ತನ್ನಿ. ರೇಚಕ ಮತ್ತೊಂದು ಸೈಡಿಗೆ ತನ್ನಿ. ಹಾಗೆ ಈಗ ಬೆಲ್ಟ್ ಅಂತರ ಅಷ್ಟೇ ಭುಜದ ನೇರಕ್ಕೆ ಅಷ್ಟಕ್ಕೆ ಇರ್ಲಿ. ಆದಷ್ಟು ಇನ್ನಕ್ಕೆ ಬಾಗಿ, ಇನ್ನಷ್ಟು ಬಾಗಿ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ವಾಪಸ್ ಬನ್ನಿ. ವಿಶ್ರಾಂತಿ. ಈಗ ಹಸ್ತ ಸ್ವಲ್ಪ ಅಂತರ ಕೊಡಿ. ಸ್ವಲ್ಪ ಅಂತರ ಇರಲಿ. ಈಗ ಹಾಗೆ ರೇಚಕ ಮುಂದಕ್ಕೆ ಹಸ್ತ
ಪೂರಕ ಮಾಡ್ತಾ ಮೇಲಕ್ಕೆತ್ತಿ ರೇಚಕ ಹಾಗೆ ಹಸ್ತವನ್ನು ಹಿಂದಕ್ಕೆ ತನ್ನಿ. ಈಗ ಬೆಲ್ಟ್ ಮಡಚಿ ಹೋಗ್ಲಿಕ್ಕಿಲ್ಲ, ಬೆಲ್ಟ್ ನೇರ ಬರ್ಲಿ, ಹಾಗೆ ಹಸ್ತ ಮೇಲಕ್ಕೆ ತನ್ನಿ. ರೇಚಕ, ಪೂರಕ, ರೇಚಕ ಹಾಗೆ ಹಿಂದಕ್ಕೆ ತಗೊಂಡೋಗಿ ಹಸ್ತವನ್ನು ಎದೆಯ ಭಾಗ ವಿಶಾಲವಾಗಿ ಬಿಡಿಸ್ಲಿ. ಹಾಗೆ ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ವಾಪಸ್ ವಿಶ್ರಾಂತಿ. ಈಗ ಬಲಗಾಲನ್ನು ಮುಂದಕ್ಕೆ ಚಾಚಿ ಎಡಗಾಲನ್ನು ಮಡಚಿ ಜಾನು ಶೀರ್ಷಾಸನ ಮಾಡುವ. ಈಗ ಜಾನು ಶೀರ್ಷಾಸನ ಮಾಡೋ ಮೊದಲೇ ಚಾಲನೆ ಮಾಡುವ. ಹಸ್ತದಿಂದ ಪಾದದ ಅಡಿಗೆ ಬೆಲ್ಟ್ ಅನ್ನು ಹಾಗೆ ಇಟ್ಟುಕೊಡಿ. ಎರಡು ಹಸ್ತದಿಂದ ಬೆಲ್ಟ್ ಅನ್ನು ಹಿಡ್ಕೊಡಿ. ತಲೆ ನೆತ್ತಿ ಉಸಿರು ತುಂಬಿಕೊಳ್ತಾ ಮೇಲಕ್ಕೆತ್ತಿ ತಲೆ, ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಬಾಗಿ. ಉಸಿರು ತುಂಬಿಕೊಳ್ತಾ ತಲೆ ನೆತ್ತಿ ಮೇಲಕ್ಕೆ, ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಬಾಗಿ. ಉಸಿರು ತುಂಬಿಕೊಳ್ತಾ ತಲೆ ನೆತ್ತಿ, ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಬಾಗಿ. ಉಸಿರು ತುಂಬಿಕೊಳ್ತಾ ಮೇಲಕ್ಕೆ. ಈಗ ಹಾಗೆ ಎರಡೂ ಹಸ್ತದಿಂದ ಹಿಡ್ಕೊಳ್ಳಿ. ಜಾನು ಶೀರ್ಷಾಸನದಲ್ಲಿ ಈಗ ಬೆಲ್ಟ್ ಹಾಕಿ ನಾವು ಪಾದ ಹಿಡ್ಕೊಳ್ಳೋದ್ರಿಂದ ಪಾದ ಅಡ್ಡ ಬಿದ್ದಿರೋದಿಲ್ಲ. ಹೆಚ್ಚಾಗಿ ಜಾನು ಶೀರ್ಷಾಸನ ಮಾಡುವಾಗ ಪಾದ ಹೀಗೆ ಸ್ವಲ್ಪ ವಾರೆಯಾಗಿ ಇರ್ತದೆ. ಆದಷ್ಟು ನಿಮ್ಮ ಪಾದವನ್ನು ನೇರ ಎಳೆದಿಟ್ಕೊಳ್ಳಿ, ಅಡ್ಡ ಬಿದ್ದಿರೋದು ಬೇಡ, ನೇರವಾಗಿರ್ಲಿ. ಎರಡು ಹಸ್ತದಿಂದ ಬೆಲ್ಟ್ ಅನ್ನು ಹಿಡ್ಕೊಳ್ಳಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಎರಡು ಹಸ್ತದಿಂದ ಮುಂದಕ್ಕೆ ಬಾಗಿ ಹಣೆಯ ಭಾಗ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಹೊಟ್ಟೆಯ ಭಾಗ ಚೆನ್ನಾಗಿ ಒಳಗೆ ಎಳಿರಿ. ಹಾಗೆ ಉಸಿರಾಡಿ, ಹಾಗೆ ಉಸಿರಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಕಾಲು ಹಾಗೆ ಇರ್ಲಿ. ಈಗ ಪರಿವೃತ್ತ ಜಾನು ಶೀರ್ಷಾಸನ ಮಾಡುವ. ಎರಡು ಹಸ್ತದಿಂದ ಹಿಡ್ಕೊಳ್ಳಿ ಬೆಲ್ಟ್ ಅನ್ನ, ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ನಿಮ್ಮ ಎಡ ಭುಜದ ಭಾಗವನ್ನು ಮೇಲಕ್ಕೆತ್ತಿ. ಎಡ ಭುಜದ ಭಾಗ ಮೇಲಕ್ಕೆತ್ತಿ ಎರಡು ಕೈ ಜೊತೆಯಾಗಿರ್ಲಿ. ಚೆನ್ನಾಗಿ ಭುಜದ ಭಾಗ ಎತ್ತಿ, ಎದೆ ಭಾಗ ಶಿವಲಿಂಗಿಗೆ ಮುಖ ಹಾಕಿರ್ಲಿ. ಆದಷ್ಟು ನಿಮ್ಮ ದೇಹದ ಭಾಗ ಕಾಲಿನ ಮೇಲಕ್ಕೆ ಬಾಗಿ ಬರ್ಲಿ ನೋಡುವ. ಸೊಂಟದ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ಲಿ. ಹಾಗೆ ಬಾಗಿ ಎರಡು ಹಸ್ತವನ್ನು ಜೊತೆಯಾಗಿ ಇಟ್ಟುಕೊಳ್ಳಿ ಬೆಲ್ಟಿನ ಮೇಲಕ್ಕೆ. ಇನ್ನಷ್ಟು ಎತ್ತಿ ತಲೆಯನ್ನು ಮಂಡಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಆದಷ್ಟು ಬಾಗ್ಲಿ. ಈಗ ಎತ್ತಿ ಭುಜದ ಭಾಗ ಎತ್ತಿ, ಭುಜ ಎತ್ತಿ ಇನ್ನಷ್ಟು. ವೆರಿ ಗುಡ್, ಚೆನ್ನಾಗಾಯ್ತು. ಕಾಲಿನ ಗಂಟು ಒತ್ತಿ. ಕಾಲಿನ ಗಂಟಿನ ಕೆಳಭಾಗ ನೆಲಕ್ಕೆ ತಾಗೋದು ಬೇಡ, ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಕಾಲಿನ ಗಂಟಿನ ಭಾಗ ಕೆಳಭಾಗ ಆದಷ್ಟು ಒತ್ತಿ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಕಾಲು ರಿಲೀಸ್ ಮಾಡಿ. ಈಗ ಹಾಗೆ ಬೆಲ್ಟ್ ಅನ್ನು ನಿಮ್ಮ ಎಡಗಾಲಿನ ಪಾದದಡಿಗೆ ಹಾಕಿ ಬಲಗಾಲನ್ನು ಮಡಚಿ ಬೆನ್ನಿನ ಭಾಗ ನೇರ ತನ್ನಿ. ಪಾದ ಅಡ್ಡ ಬಿದ್ದಿರೋದು ಬೇಡ, ನೇರವಾಗಿ ಶುರುಗಿ ಇಟ್ಟುಕೊಳ್ಳಿ. ಹಾಗೆ ಇರಿ. ಈಗ ಉಸಿರು ತುಂಬಿಕೊಂಡ ತಲೆಯನ್ನು ಮೇಲಕ್ಕೆತ್ತಿ ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಬಾಗಿ ಹಣೆಯ ಭಾಗ ತಾಗಿಸಿ. ಉಸಿರು ತುಂಬಿಕೊಳ್ತಾ ಮೇಲಕ್ಕೆ, ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಬಾಗಿಸಿ ಹಣೆಯ ಭಾಗ ತಾಗಿಸಿ ಕಾಲಿನ ಗಂಟೆಗೆ. ಉಸಿರು ತುಂಬಿಕೊಳ್ತಾ ಮೇಲಕ್ಕೆ, ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಬಾಗಿ ಹಣೆಯ ಭಾಗ ತಾಗಿಸಿ. ಹಾಗೆ ಈಗ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಸ್ಥಿತಿಗೆ ಹೋಗುವ ಜಾನು ಶೀರ್ಷಾಸನದು. ಹಾಗೆ ಉಸಿರನ್ನು ಹೊರಗೆ ಹಾಕ್ತಾ ಮುಂದಕ್ಕೆ ಬಾಗಿ ಬೆಲ್ಟನ ಆದಷ್ಟು ಹತ್ರಕ್ಕೆ ತನ್ನಿ. ಹಣೆಯ ಭಾಗ ತಾಗಿಸಿ ಕಾಲಿನ ಗಂಟನ್ನು ಚೆನ್ನಾಗಿ ನೆಲಕ್ಕೆ ಒತ್ತಿ, ಕಾಲಿನ ಗಂಟಿನ ಕೆಳಭಾಗ ಒತ್ತಿ. ಈಗ ಇದರಲ್ಲಿನೋ ಸ್ಥಿತಿಯಲ್ಲಿರಿ. ನಿಮ್ಮ ಬಲಗಾಲಿನ ಪಾದ ಎಡ ತೊಡೆಯ ಕೆಳಭಾಗದಲ್ಲಿ ಇರೋದು ಬೇಡ, ಆದಷ್ಟು ನಿಮ್ಮ ತೊಡೆಯಿಂದ ಪಾದವನ್ನು ದೂರ ಇಟ್ಟುಕೊಳ್ಳಿ. ಆಯ್ತಾ? ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ
ಷಡು, ಸಪ್ತ, ಅಷ್ಟ. ಹಾಗೆ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಬನ್ನಿ. ಸ್ವಸ್ಥ. ಒಮ್ಮೆ ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ಪೂರಕ ಮಾಡಿ. ಈಗ ರೇಚಕ ಮಾಡ್ತಾ ಪರಿವೃತ್ತ ಜಾನು ಶೀರ್ಷಾಸನದ ಸ್ಥಿತಿಗೆ ಬನ್ನಿ. ಹಾಗೆ 2 ಹಸ್ತದಿಂದ ಬೆಲ್ಟ್ ಅನ್ನು ಹಿಡ್ಕೊಳ್ಳಿ. ನಿಮ್ಮ ಬಲಭುಜದ ಭಾಗವನ್ನು ಆದಷ್ಟು ಹಿಂದಕ್ಕೆ ತನ್ನಿ, ಹಿಂದಕ್ಕೆ ತನ್ನಿ ಆದಷ್ಟು. ಹಾಗೆ 2 ಹಸ್ತ ಜೊತೆಯಾಗಿರ್ಲಿ ನೋಡುವ. ಶುರುವಿಗೆ ಹಸ್ತ ಹಾಗೆ ಜೊತೆಯಾಗಿ ಇಟ್ಟುಕೊಳ್ಳಿ. ಬೆಲ್ಟಿನ ತುಂಬಾ ತುದಿಯಲ್ಲಿ ಇಟ್ಕೊಳ್ಳೋದು ಬೇಡ. ಸ್ವಲ್ಪ ತುಂಬಾ ತುದಿಗೆ ಇಟ್ಕೊಂಡು ಆಗದಿದ್ದಲ್ಲಿ ಆದಷ್ಟು ಸ್ವಲ್ಪ ಬೆಲ್ಟಿನ ಈ ಪಾದದಿಂದ ಸ್ವಲ್ಪ ಕೈ ದೂರಕ್ಕೆ ಇರ್ಲಿ. ಹಾಗೆ ಚೆನ್ನಾಗಾಯ್ತು. ಈಗ ಸ್ಫೂರ್ತಿ ಚೆನ್ನಾಗಾಯ್ತು. ಪಾದದಿಂದ ಸ್ವಲ್ಪ ಕೈ ದೂರಕ್ಕೆ ಇರ್ಲಿ, ಮತ್ತೊಂದು ಕೈ ದೂರಕ್ಕೆ ಇಟ್ಕೊಳ್ಳಿ. ಈಗ ಭುಜದ ಭಾಗ ಚೆನ್ನಾಗಿ ಎತ್ತಿ ಮೇಲಕ್ಕೆ. ಹಾಗೆ 2 ಕೈ ಜೊತೆಯಾಗಿ ಇರ್ಲಿ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಡು, ಸಪ್ತ, ಅಷ್ಟ. ವಾಪಸ್ ಮೇಲಕ್ಕೆ ಬನ್ನಿ. ಕಾಲ್ ರಿಲೀಸ್ ಮಾಡಿ ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಕೊಳ್ಳಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ, 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 ವಿಶ್ರಾಂತಿ. ಪಾದ ಸೇರಿಸಿ. ಈಗ ಮುಂದಿನ ಬಲಗಾಲನ್ನು ಮಡಚಿ, ಬಲಗಾಲನ್ನು ಮುಂದಕ್ಕೆ ಇಟ್ಕೊಳ್ಳಿ. ಬಲಗಾಲನ್ನು ಮಡಚಿ, ಎಡಗಾಲು ಹಿಂದಕ್ಕೆ ತನ್ನಿ. ಎಡಗಾಲು ಹಿಂದಕ್ಕೆ ತನ್ನಿ, ಬಲಗಾಲು ಮುಂದಕ್ಕೆ ಮಡಚಿ. ಶುರುವಿಗೆ ಎಡಗಾಲಿಗೆ ಬೆಲ್ಟ್ ಅನ್ನು ಕಟ್ಟಿಕೊಳ್ಳಿ. ಎಡಗಾಲಿಗೆ ಬೆಲ್ಟ್ ಹಾಕಿ, ಪಾಶ್ನಿ ಸಂಧಿಯ ಹತ್ರಕ್ಕೆ ಹಾಗೆ ಬೆಲ್ಟ್ ಅನ್ನು ಹಾಕಿ. ಈಗ ಹುಕ್ಸಿನ ಒಳಗೆ 2 ಹುಕ್ಸಿನ ಒಳಗೆ ಬೆಲ್ಟ್ ಅನ್ನು ಸಿಕ್ಕಿಸಿ. ಪೂರ್ತಿಯಾಗಿ 2 ಹುಕ್ಸಿನ ಒಳಗೆ ಹಾಕಿ ಬೆಲ್ಟ್ ಇದನ್ನ ಎಳಿರಿ. ಈಗ ಪಾದಕ್ಕೆ ಹಾಗೆ ಲಾಕ್ ಮಾಡಿ. ಈಗ ಪಾದ ಹಿಂದಕ್ಕೆ ತನ್ನಿ, ಪಾದ ಹಿಂದಕ್ಕೆ ತಗೊಂಡೋಗಿ ಮುಂದಿನ ಕಾಲನ್ನು ಮಡಚಿ. ಹಾಗೆ ಮುಂದಿನ ಕಾಲು ಮಡಚಿರ್ಲಿ. ಸರಿ ಆಯ್ತು. ಈಗ ಈಗ 2 ಹಸ್ತ ಹಿಂದಕ್ಕೆ ಬೆಲ್ಟ್ ಹಿಡ್ಕೊಳ್ಳಿ. 2 ಹಸ್ತದಿಂದ ಹಿಂದಕ್ಕೆ ಹಾಗೆ ಹಾಗೆ. ಈಗ ಹಾಗೆ ಪಾದವನ್ನು ಮೇಲಕ್ಕೆ ಎತ್ತಿ. ಏಕಪಾದ ರಾಜ ಕಪೋತಾಸನದ ಪ್ರಾಕ್ಟೀಸ್ ಮಾಡುವ. ಹಾಗೆಯೇ ಈಗ ಇದರಲ್ಲಿ ಬೆಲ್ಟ್ ಅನ್ನು ಹತ್ರ ಇಟ್ಕೊಂಡು ತರ್ತಾ ಇರಿ. ಹಾಗೆ ಕೈಯನ್ನು ಹತ್ರ ತರ್ತಾ ಇರಿ. ಕಾಲನ್ನು ಮಡಚಿ, ಕಾಲನ್ನು ಮಡಚಿ. ಹಾಗೆ ಚೆನ್ನಾಗಾಯ್ತು. ಹಾಗೆ ಇರಿ, ಹಾಗೆ ಇರಿ, ಸ್ಥಿತಿಯಲ್ಲಿರಿ. ಹಾಗೆ ಇರಿ. ಈ ರೀತಿಯಲ್ಲಿ ಈಗ 2 ಕೈಲಿ ಹಿಡಿಲಿಕ್ಕೆ ಪ್ರಯತ್ನ ಪಡಿ. ನೋಡು, ಬೆಲ್ಟ್ ಅನ್ನು 2 ಕೈಲಿ ಹಿಡಿರಿ. ಚೆನ್ನಾಗಾಯ್ತು. ಹಾಗೆ ಕಾಲನ್ನು ಗಂಟನ್ನು ಆದಷ್ಟು ಹಿಂದಕ್ಕೆ ತಗೊಂಡೋಗಿ, ಹಿಂದಕ್ಕೆ ಬರ್ಲಿ. ಹಾಗೆ ಕೌಂಟ್ ಮಾಡ್ತಾನೆ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ. ಇದು ಮಾಡಿಸ್ಬೇಕು, ಅದು ನೇರ ಬರ್ಲಿ ಹಿಂದಕ್ಕೆ. ಪಂಚ, ಷಡು, ಸಪ್ತ, ಅಷ್ಟ. ಹಾಗೆ ರಿಲೀಸ್ ಮಾಡಿ, ರಿಲೀಸ್ ಮಾಡಿ. ಕಾಲನ್ನು ಮುಂದಕ್ಕೆ ಚಾಚಿ, ಮತ್ತೊಂದು ಕಾಲಿಗೆ ಕಟ್ಟಿ ಬೆಲ್ಟನ್ನ, ಎಡಗಾಲಿಗೆ ಕಟ್ಟಿ. ಹಾಗೀಗ ಕಾಲನ್ನು ಹಿಂದಕ್ಕೆ ತನ್ನಿ, ಹಿಂದಕ್ಕೆ. ಮುಂದಿನ ಕಾಲನ್ನು ಮಡಚಿ. ಈಗ ಕಾಲಿನ ಮೇಲೆ ಕೂತ್ಕೊಳ್ಳೋದಲ್ಲ, ಮುಂದಿನ ಕಾಲಿನ ಮೇಲೆ ಕೂತ್ಕೊಳ್ಳಿಕ್ಕಿಲ್ಲ. ನಿಮ್ಮ ಪೃಷ್ಠದ ಭಾಗ ನೆಲದ ಮೇಲೇನೆ ಇರಬೇಕು. ಮುಂದಿನ ಕಾಲನ್ನು ಮಾತ್ರ ಮಡಚಿಟ್ಕೊಳ್ಬೇಕು. ಹಿಂದಿನ ಕಾಲನ್ನು ಗಂಟು ತಾಗಿಸಿ, ಕಾಲಿನ ಗಂಟು ತಾಗಿಸಿ. ಈಗ ಪಾದ 2 ಹಸ್ತದಿಂದ ಬೆಲ್ಟ್ ಇಟ್ಕೊಳ್ಳಿ, ಬೆಲ್ಟ್ ಇಟ್ಕೊಳ್ಳಿ. ಹಾಗೆ ಬೆಲ್ಟ್ ಹತ್ತಿರ ಹತ್ತಿರ ಕೆಳಗೆ 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 ಇಟ್ಕೊಂಡು ಬರ್ತಾ ಇರಿ. ಹಾಗೆ ಪಾದವನ್ನು ಎತ್ತಿ, ಹಾಗೆ ಹಾಗೆ ಇರಿ. ಹೀಗೆ ಇರಿ. ಕೈ ನೇರ ಬರಲಿ. ಸ್ಥಿತಿಗೆ ಹೋಗಿ. ಹಾಗೆ ಇರಿ, ಹಾಗೆ ಇರಿ.
ಎರಡು ಕೈಯಿಂದ ಇಟ್ಕೊಳ್ಳಿ. ಹಾಗೆ ಕುತ್ಕೊಳ್ಳಿ, ಆರಾಮದಲ್ಲಿ ಕುತ್ಕೊಳ್ಳಿ. ಈಗ ಎಷ್ಟಾಗ್ತದೆ ಅಷ್ಟು ಎರಡು ಕೈಯಿಂದ ಇಟ್ಕೊಳ್ಳಿ, ಪ್ರಯತ್ನ ಪಡಿ. ಹಾಗೆ ಹಾಗೆ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ, ರಿಲೀಸ್ ಮಾಡಿ. ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಪಾದ ಸೇರಿಸಿ ಸಮತಲ ಸ್ಥಿತಿಗೆ ಬನ್ನಿ. ಬೆಲ್ಟ್ ಬಿಡಿಸಿ. ಈಗ ಉಪವಿಷ್ಟ ಕೋನಾಸನದ ಸ್ಥಿತಿಗೆ ಬನ್ನಿ. ಪಾದ ಅಂತರ ಕೊಡಿ. ಒಮ್ಮೆ ಶರೀರ ಸಂಚಲನ ಮಾಡಿಕೊಳ್ಳುವ. ಈಗ ಬಲಗಾಲಿನ ಪಾದದ ಕೆಳಭಾಗದಲ್ಲಿ ಬೆಲ್ಟ್ ಹಾಕಿ. ಬಲಗಾಲಿನ ಒಂದು ಬೆಲ್ಟ್, ಎರಡನ್ನ ಹಾಗೆ ಎರಡು ಒಟ್ಟಿಗೆ ಇಟ್ಕೊಳ್ಳಿ. ಹಾಕೋದು ಬೇಡ, ಒಂದು ಹಾಕೋದು ಬೇಡ, ತುದಿ ಹಾಗೆ ಇರ್ಲಿ. ಎರಡನ್ನು ಹೀಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ. ಎರಡನ್ನು ಜೊತೆಯಾಗಿ ಇಟ್ಕೊಳ್ಳಿ. ತೆಗೆಯೋದು ಬೇಡ, ಅದು ಇರ್ಲಿ ಹಾಗೆ, ಒಂದು ಪಕ್ಷ ಹಾಗೆ ಇರ್ಲಿ. ಈಗ ಬಲಗಾಲನ್ನು ಬಲ ಹಸ್ತದಿಂದ ಇಟ್ಕೊಂಡ್ರಿ. ಎಡ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ. ರೇಚಕ ಸೈಡಿಗೆ ಬಾಗಿ, ಬಲ ಸೈಡಿಗೆ. ಮತ್ತೊಂದ್ಸರಿ ಪೂರಕ ಮೇಲಕ್ಕೆ, ರೇಚಕ ಸೈಡಿಗೆ ಬಾಗಿ. ಪೂರಕ ಮೇಲಕ್ಕೆತ್ತಿ, ರೇಚಕ ಸೈಡಿಗೆ ಬಾಗಿ. ಈಗ ಪೂರಕ ಮೇಲಕ್ಕೆತ್ತಿ ಹಸ್ತ. ಈಗ ಸ್ಥಿತಿಗೆ ಹೋಗುವ, ಪಾರ್ಶ್ವ ಉಪವಿಷ್ಟ ಕೋನಾಸನದ ಸ್ಥಿತಿಗೆ ಹೋಗುವ. ಒಂದು ನಿಮಿಷ ನಿಮ್ಮ ಹಸ್ತವನ್ನು ಎದುರಿಗೆ ಒತ್ತಿ ಪೃಷ್ಠದ ಭಾಗವನ್ನು ಎತ್ತಿ ಮುಂದಕ್ಕೆ ಬನ್ನಿ ಸ್ವಲ್ಪ. ಆವಾಗ ಮಾತ್ರ ಪಾದ ಮಂಡಿಯ ಕೆಳಭಾಗದಿಂದ ತೊಡೆಯವರೆಗೆ ಸೆಳೆತ ಕಾಣ್ತದೆ ನೋಡಿ. ಹಾಗೆ ಎತ್ತಿ ಮುಂದಕ್ಕೆ ಬನ್ನಿ. ಈಗ ಹಿಡ್ಕೊಳ್ಳಿ ಪಾದ. ಎರಡು ಹಸ್ತದಿಂದ ಇಟ್ಕೊಂಡ್ರೆ ಸರಿ ಆಗ್ತಿದೆ. ನೋವು ಬರಲ್ವಾ? ಇಲ್ಲ. ಈಗ ಬಲ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಹಾಗೆ ರೇಚಕ ಸೈಡಿಗೆ ಬಾಗಿ. ಎಡ ಹಸ್ತ ಹಾಗೆ ಪಾದದ ಹತ್ರಕ್ಕೆ ಇರ್ಲಿ. ಬೆಲ್ಟ್ ಅನ್ನು ಹಿಡ್ಕೊಳ್ಳಿ. ಎರಡು ಹಸ್ತದಿಂದ ಬೆಲ್ಟ್ ಹಿಡಿಲಿಕ್ಕೆ ನೋಡಿ, ಒಮ್ಮೆ ಪ್ರಯತ್ನ ಪಡಿ. ಹಾಗೆ ಎರಡು ಹಸ್ತದಿಂದ ಬೆಲ್ಟ್ ಹಿಡ್ಕೊಂಡ ನಂತರ ಭುಜದ ಭಾಗವನ್ನು ಆದಷ್ಟು ಮೇಲಕ್ಕೆ ಎತ್ತಿ. ಹಾಗೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ಈಗ ಬೆಲ್ಟ್ ಬಿಡಿಸಿ ಮತ್ತೊಂದು ಸೈಡಿಗೆ ಹಾಕಿ. ಪಾದಕ್ಕೆ ಎಡ ಸೈಡಿನ ಪಾದದ ಅಡಿಯೋ ಭಾಗದಲ್ಲಿ ಹಾಕಿ. ಈಗ ಎಡ ಹಸ್ತದಿಂದ ಹಿಡ್ಕೊಳ್ಳಿ. ಶರೀರ ಸಂಚಲನ ಮಾಡುವ. ಬಲ ಹಸ್ತ ಮೇಲಕ್ಕೆ ಪೂರಕ, ರೇಚಕ ಸೈಡಿಗೆ ಬಾಗಿ. ಹಾಗೆ ಪೂರಕ ಹಸ್ತ ಮೇಲಕ್ಕೆ, ರೇಚಕ ಸೈಡಿಗೆ ಬಾಗಿ. ಪೂರಕ ಮೇಲಕ್ಕೆ, ರೇಚಕ ಸೈಡಿಗೆ ಬಾಗಿ. ಪೂರಕ ಮೇಲಕ್ಕೆ. ಈಗ ಎರಡು ಹಸ್ತ ವಾಪಸ್ ತನ್ನಿ. ಹಸ್ತ ವಾಪಸ್ ತನ್ನಿ. ಎರಡು ಹಸ್ತದಿಂದ ಹಿಡ್ಕೊಳ್ಳಿ ಬೆಲ್ಟನ್ನು. ಎರಡು ಹಸ್ತದಿಂದ ಬೆಲ್ಟನ್ನು ಹಿಡ್ಕೊಳ್ಳಿ. ಈಗ ಹಾಗೆ ಭುಜದ ಭಾಗ ಮೇಲಕ್ಕೆ ಎತ್ತಿ. ಭುಜದ ಭಾಗ ಎತ್ತಿ ಮೇಲಕ್ಕೆ. ಎರಡು ಹಸ್ತ ಜೊತೆಯಾಗಿ ಬೆಲ್ಟಿನ ಹತ್ರಕ್ಕೆ ಇರ್ಲಿ. ತುಂಬಾ ಪಾದದ ಹತ್ರಕ್ಕೆ ತಕೊಂಡು ಹೋಗ್ಲಿಕ್ಕೆ ಆಗದಿದ್ದಕ್ಕೆ ಪ್ರಯತ್ನ ಪಡ್ಲಿಕ್ಕೋಸ್ಕರ ಈ ಬೆಲ್ಟಿನ ಸಹಾಯ ಪಡ್ಕೊಳ್ಳೋದು. ನಿಮ್ಗೆ ಪೂರ್ಣ ಸ್ಥಿತಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ಬೇಕಲ್ಲ, ಅದಕ್ಕೋಸ್ಕರ. ಹಾಗಾಗಿ ಬೆಲ್ಟ್ ಅನ್ನು ಹಿಡ್ಕೊಳ್ಳಿ. ನಿಮಗೆ ಎಷ್ಟು ಸೈಡಿಗೆ ಬಾಗ್ಲಿಕ್ಕೆ ಆಗ್ತದೆ ಅಷ್ಟಕ್ಕೆ ಬಾಗಿ ಭುಜದ ಭಾಗ ಚೆನ್ನಾಗಿ ಎತ್ತಿ ಮೇಲಕ್ಕೆ. ಹಾಗೆ 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 ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ವಾಪಸ್ ಬನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಪಾದದ ಅಡಿಯ ಭಾಗದಲ್ಲಿ, ಎರಡು ಪಾದದ ಅಡಿಯ ಭಾಗದಲ್ಲಿ ಬೆಲ್ಟ್ ಹಾಕಿ. ಹಾಗೆ ಹಾಗೆ ಇಟ್ಟುಕೊಂಡಿರಿ. ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ. ಈಗ ಪೂರಕ ಮಾಡ್ತಾ ಎರಡು ಪಾದ ಮೇಲಕ್ಕೆ ಎತ್ತಿ. ಪಾದ ನಾವಾಸನದ ಸ್ಥಿತಿಗೆ ಹೋಗುವ. ಹಾಗೆ ಇರಿ, ಸ್ಥಿತಿಯಲ್ಲಿರಿ. ನಿಮಗೆ ಎಷ್ಟು ಪಾದ ಎತ್ತಲಿಕ್ಕೆ ಆಗ್ತದೆ ಅಷ್ಟಕ್ಕೆ ಎತ್ತಿ. ಬೆನ್ನಿನ ಭಾಗ ನೆಲಕ್ಕೆ ತಾಗೋದು ಬೇಡ. ಹಾಗೆ ಎತ್ತಿ ಇಟ್ಕೊಳ್ಳಿ.
ದೃಷ್ಟಿಯನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ ಹಾಗೆ ಇರಿ. ಕೌಂಟ್ ಮಾಡ್ತಾನೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ. ಕಾಲು ವಿಶ್ರಾಂತಿ ತಕೊಳ್ಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಪಾದ ಸೇರಿಸಿ ಸಮತಲ ಸ್ಥಿತಿಗೆ ಬನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಎಡಗಾಲನ್ನು ಮಡಚಿ ಕ್ರೌಂಚಾಸನ ಮಾಡುವ. ಎಡಗಾಲು ಮಡಚಿ ಪಾದ ಹಾಗೆ ಹಿಂದಕ್ಕೆ ಇರ್ಲಿ. ಇದ್ರಲ್ಲಿ ಪಾದ ಹೀಗೆ ಸೈಡಿಗೆ ಇರ್ಲಿಕ್ಕೆ ಇಲ್ಲ. ಪಾದ ಹಾಗೆ ಹಿಂದಕ್ಕಿರ್ಲಿ. ಮಂಡಿ ಸೇರಿಸಿಟ್ಟುಕೊಳ್ಳಿ. ಈಗ ಬೆಲ್ಟ್ ಅನ್ನು ಪಾದದ ಅಡಿಗೆ ಹಾಕಿ. ಪಾದದ ಅಡಿಗೆ ಬೆಲ್ಟ್ ಹಾಕಿ ನಿಧಾನಕ್ಕೆ ಕಾಲನ್ನು ಮೇಲಕ್ಕೆತ್ತಿ. ಮೇಲಕ್ಕೆತ್ತಿ ಇನ್ನಷ್ಟು ಮೇಲಕ್ಕೆತ್ತಿ. ಹಾಗೆ ಬೆನ್ನಿನ ಭಾಗ ನೇರ ಬರ್ಲಿ. ನಾವಾಸನದ ಸ್ಥಿತಿಯಲ್ಲಿ ಹಾಗೆ ನೀವು ಬೆನ್ನನ್ನು ಕೆಳಕ್ಕೆ ತಂದು ಕಾಲನ್ನು ಮೇಲಕ್ಕೆತ್ತಿದ್ದೀರಿ. ಇದರಲ್ಲಿ ಹಾಗೆ ಇಲ್ಲ. ಬೆನ್ನಿನ ಭಾಗ ನೇರ ಬರ್ಲಿ. ಹಿಂದಕ್ಕೆ ಬಾಗೋದು ಬೇಡ. ಕಾಲನ್ನು ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಎತ್ತಿ. ಈಗ ಇದರಲ್ಲಿ ನಾವು ಪಾದ ವಾರೆ ಆಗಿರೋದು ಬೇಡ. ಗಮನಿಸಿ ನೋಡಿ ನಿಮ್ಮ ಪಾದ. ಆದಷ್ಟು ನೇರವಾಗಿ ಇಟ್ಟುಕೊಳ್ಳಿ ಪಾದವನ್ನು. ಹಾಗೆ 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 ಮೇಲಕ್ಕೆತ್ತಿ. ಇನ್ನಷ್ಟು ಎತ್ತಿ ಇನ್ನಷ್ಟು ಎತ್ತಿ. ಬೆನ್ನಿನ ಭಾಗ ನೇರ ಇರ್ಲಿ. ಹಾಗೆ ಕಾಲು ಹಿಂದಕ್ಕೆ ಇರ್ಲಿ. ಸ್ಥಿತಿಯಲ್ಲಿರಿ ಹಾಗೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು. ಇನ್ನಷ್ಟು ಎತ್ತಿ. ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಕಾಲು ರಿಲೀಸ್ ಮಾಡಿ ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ಈಗ ಮತ್ತೊಂದು ಬಲಗಾಲನ್ನು ಹಿಂದಕ್ಕೆ ತನ್ನಿ. ಹಾಗೆ ಪಾದ ಹಿಂದಕ್ಕೆ ಇರ್ಲಿ. ಈಗ ಎಡಗಾಲಿನ ಪಾದದ ಅಡಿಯ ಭಾಗದಲ್ಲಿ ಬೆಲ್ಟ್ ಅನ್ನು ಹಾಕಿಟ್ಟುಕೊಳ್ಳಿ. ಬೆನ್ನಿನ ಭಾಗ ನೇರ ಇರ್ಲಿ. ನಿಮಗೆ ಕಾಲನ್ನು ಎಷ್ಟು ಎತ್ತಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟಕ್ಕೆ ಮೇಲಕ್ಕೆತ್ತಿ. ಆದ್ರೆ ಪಾದ ನೇರವಾಗಿರ್ಲಿ. ಪಾದ ವಾರೆ ಆಗಿರೋದು ಬೇಡ. ಗಮನದಲ್ಲಿ ಇಟ್ಟುಕೊಳ್ಳಿ. ಪಾದ ನಾವು ಬೆಲ್ಟ್ ಹಾಕಿಟ್ಕೊಂಡಲ್ಲಿ ಪಾದವನ್ನು ಆದಷ್ಟು ನೇರಕ್ಕೆ ಇಟ್ಟುಕೊಂಡಿರಿ. ಆಯ್ತಾ? ಈಗ ಪೂರಕ ಮಾಡ್ತಾ ಪಾದ ಎತ್ತಿ ಮೇಲಕ್ಕೆ ಎತ್ತಿ ಎತ್ತಿ ಇನ್ನಷ್ಟು ಎತ್ತಿ ಇನ್ನಷ್ಟು ಎತ್ತಿ. ಬಲಗಾಲಿನ ಗಂಟು ಸೈಡಿಗೆ ಹೋಗೋದು ಬೇಡ. ಬಲಗಾಲಿನ ಗಂಟು ನೀವು ಶುರುವಿಗೆ ಎಲ್ಲಿ ಇಟ್ಟಿದ್ದೀರಿ ಅಲ್ಲೇ ಇರ್ಬೇಕು. ಕಾಲಿನ ಗಂಟು ಮತ್ತೆ ಪಾದ ಯಾವ ಸ್ಥಳದಲ್ಲಿ ಇಟ್ಟು ನೀವು ಎತ್ತುತ್ತೀರಿ ಎಡಗಾಲನ್ನು ಅಷ್ಟಕ್ಕೆ ನಿದ್ದು ಬಿಡ್ಲಿ. ಹಾಗೆ ಪಾದ ಇನ್ನಷ್ಟು ಮೇಲಕ್ಕೆತ್ತಿ ಸ್ಥಿತಿಯಲ್ಲಿರಿ. ಏಕಂ ದ್ವೇ ಇನ್ನಷ್ಟು ಎತ್ತಿ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ನವ. ವಾಪಸ್ 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 ತನ್ನಿ. ಕಾಲನ ರಿಲೀಸ್ ಮಾಡಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಬೆನ್ನಿನ ಮೇಲೆ ಮಲ್ಕೊಡಿ. ವಾಪಸ್ ಬನ್ನಿ. ಬಲಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಬನ್ನಿ. ನಿಮ್ಮ ಪಾದಕ್ಕೆ ಎಡಗಾಲಿನ ಪಾದಕ್ಕೆ ಬೆಲ್ಟ್ ಅನ್ನ ಹಾಕಿ. ಇಲ್ಲ ಬೆಲ್ಟ್ ಹೀಗೆ ಇಟ್ಕೊಳ್ಳಿ. ಈಗ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಎಡಗಾಲನ್ನು ಈಗ ಎರಡೂ ಪಾದ ಕಾಲು ನೇರವಾಗಿ ಇಟ್ಟುಕೊಳ್ಳಿ. ಪಾದ ಸೇರಿಸಿಟ್ಟುಕೊಳ್ಳಿ. ಪಾದ ಸೇರಿಸಿಟ್ಟುಕೊಳ್ಳಿ. ಎಡಗಾಲಿನ ಪಾದವನ್ನು ಮೇಲಕ್ಕೆತ್ತಿ. ಎಡಗಾಲಿನ ಪಾದ ಮೇಲಕ್ಕೆ ಬರ್ಲಿ. ಈಗ ಎಡಗಾಲಿನ ಪಾದದ ಬೆಲ್ಟ್ ಅನ್ನು ನೀವು ಬಲ ಹಸ್ತದಿಂದ ಹಿಡ್ಕೊಂಡು ಬಲಭುಜದ ನೇರಕ್ಕೆ ತನ್ನಿ. ಬಲಭುಜದ ನೇರಕ್ಕೆ ತನ್ನಿ. ಹಾಗೆ ಮತ್ತೊಂದು ಹಸ್ತ ಹಾಗೆ ಭುಜದ ನೇರಕ್ಕೆನೆ ಇರ್ಲಿ. ಪಾದ ಹಿಡಿಲಿಕ್ಕೆ ಆಗದಿದ್ದಲ್ಲಿ ಹಾಗೆಯೇ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೆಲ್ಟಿನ ಸಹಾಯ ಪಡ್ಕೊಂಡು ಕಾಲನ್ನು ಮೇಲಕ್ಕೆತ್ತಿ. ಹಾಗೆ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ
ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಕಾಲನ್ನು ಮೇಲಕ್ಕೆತ್ತಿ ರೇಚಕ ಮರ್ತ ಕೆಳಗೆ ತನ್ನಿ. ಈಗ ಬೆಲ್ಟ್ ಅನ್ನು ಮತ್ತೊಂದು ಕಾಲಿಗೆ ಹಾಕಿ ಮತ್ತೊಂದು ಪಾದದ ಅಡಿಯ ಭಾಗದಲ್ಲಿ ಇಟ್ಟುಕೊಳ್ಳಿ. ಈಗ ಹಾಗೆ ಕಾಲನ್ನು ಮೇಲಕ್ಕೆತ್ತಿ ರೇಚಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಅಪೋಸಿಟ್ ಆಗಿ ಮರ್ಕಟಾಸನ. ಬೆಲ್ಟ್ ಅನ್ನು ಚೆನ್ನಾಗಿ ಇಟ್ಕೊಂಡು ಹಾಗೆ ಸೈಡಿಗೆ ಬಾಗಿಸಿ ಕಾಲನ್ನ. ದೃಷ್ಟಿ ಅಪೋಸಿಟ್ ಆಗಿರ್ಲಿ. ಸ್ಥಿತಿ ಕೈ ಭುಜದ ನೇರಕ್ಕಿರ್ಲಿ. ಭುಜದ ಭಾಗ ಚೆನ್ನಾಗಿ ಒತ್ತಿ. ಭುಜದ ಭಾಗ ಒತ್ತಿರ್ಲಿ. ಹಾಗೆ ಇರಿ. ಹಸ್ತದಲ್ಲಿ ಹಿಡಿತಾ ಇರ್ಲಿ. ಭುಜದ ಭಾಗ ಒತ್ತಿ, ಚೆನ್ನಾಗಿ ಒತ್ತಿ. ಗ್ಯಾಪ್ ಕೊಡೋದು ಬೇಡ. ಭುಜದ ಭಾಗಕ್ಕೆ ಗ್ಯಾಪ್ ಕೊಡೋದು ಬೇಡ. ಲೀನ್ ಅವ್ರು ಒತ್ತಿ. ರೈನ್ ಅವ್ರು ಒತ್ತಿ. ಒತ್ತಿ ಭುಜ ಒತ್ತಿ. ಮತ್ತೊಂದು ಸೈಡಿನ ಭುಜ ಒತ್ತಿ. ಸಾಕಾಗ್ಲಿಲ್ಲ. ಏಕಂ ದ್ವೇ ತ್ರೀಣಿ. ಚಾಚಿರುವ ಕಾಲು ಮತ್ತೆ ಕೆಳಗಿರುವ ಕಾಲು ನೇರ ಇರ್ಲಿ. ನೇರ ಎಳಿರಿ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಮೇಲಕ್ಕೆ ತನ್ನಿ ಕಾಲನ್ನ. ರೇಚಕ ಮರ್ತ ಕೆಳಗೆ ತನ್ನಿ. ವಿಶ್ರಾಂತಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಬೆಲ್ಟ್ ಹಾಗೇ ಇರ್ಲಿ. ಬಲಗಾಲಿನಲ್ಲಿ ಬೆಲ್ಟ್ ಇದೆಯಲ್ಲ ಹಾಗೇ ಇರ್ಲಿ. ಈಗ ಹಾಗೇ ಪೂರಕ ಮರ್ತ ಮೇಲಕ್ಕೆತ್ತಿ ಬಲಗಾಲನ್ನ. ಸುಪ್ತ ಪಾದಂಗುಷ್ಟಾಸನ ಮಾಡುವ. ಬಲಗಾಲನ್ನು ಮೇಲಕ್ಕೆತ್ತಿ ಹಾಗೆ ಬಲಭುಜದ ನೇರಕ್ಕೆ ತನ್ನಿ. ಬಲಭುಜದ ನೇರಕ್ಕೆ. ಎಡ ತೊಡೆ ಭಾಗ ಚೆನ್ನಾಗಿ ಒತ್ತಿ. ಎಡ ತೊಡೆ ಭಾಗ ಹೇಳೋದು ಬೇಡ. ವಾಪಸ್ ಬನ್ನಿ. ವಾಪಸ್ ಕಾಲನ್ನು ಮೇಲಕ್ಕೆತ್ತಿ ವಾಪಸ್ ಬನ್ನಿ. ಬೆಲ್ಟಿನ ತುಂಬಾ ತುದಿಗೆ ಇಟ್ಕೊಳ್ಳೋದು ಬೇಡ. ದೂರದಿಂದ ಇರ್ಲಿ. ನಿಮ್ಮ ಶುರುವಿಗೆ ಎಡ ತೊಡೆಯ ಭಾಗ ಒಮ್ಮೆ ಒತ್ತಿ ಬಿಡಿ ನೆಲಕ್ಕೆ. ಕಾಲನ್ನು ನೇರ ಇಟ್ಟುಕೊಳ್ಳಿ. ತೊಡೆಯ ಭಾಗ ಒತ್ತಿ ಬಿಡಿ. ಹಾಗೆ ತೊಡೆಯ ಭಾಗ ಚೆನ್ನಾಗಿ ಒತ್ತಿ. ಈಗ ಕಾಲು ಎಷ್ಟು ಆಗ್ತದೆ ಅಷ್ಟಕ್ಕೆ ತನ್ನಿ ಭುಜದ ನೇರಕ್ಕೆ. ಹಾಗೆ ಎಷ್ಟಾಗ್ತದೆ ಅಷ್ಟು ನಿಧಾನಕ್ಕೆ ಮೇಲಕ್ಕೆ ಎತ್ತುತ್ತಾ ಇರಿ. ಎತ್ತುತ್ತಾ ಇರಿ. ಎತ್ತುತ್ತಾ ಇರಿ. ಹಾಗೆ ಹಾಗೆ ಕಾಲು ಒತ್ತಿ ಆಚೆ. ಒತ್ತಿ ಕಾಲು. ಇನ್ನಷ್ಟು ಒತ್ತಿ. ಇನ್ನಷ್ಟು ಒತ್ತಿ. ಹಾಗೆ ಹಾಗೆ ಚೆನ್ನಾಗಾಯ್ತು. ಹಾ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ ಮರ್ತ ಮೇಲಕ್ಕೆ ತನ್ನಿ. ರೇಚಕ ಮರ್ತ ಕೆಳಗೆ ತನ್ನಿ. ಈಗ ಮತ್ತೊಂದು ಕಾಲಿಗೆ ಪಾದಕ್ಕೆ ಹಾಕಿ ಬೆಲ್ಟನ್ನ. ಈಗ ಹಾಗೆ ಬಲಗಾಲಿನ ತೊಡೆಯ ಭಾಗ ಕಾಲಿನ ಭಾಗ ಚೆನ್ನಾಗಿ ಒತ್ತಿ ಶುರುವಿಗೆ ನೆಲಕ್ಕೆ. ಹಾಗೆ ಒತ್ತಿರ್ಲಿ. ಈಗ ಹಾಗೆ ಪಾದವನ್ನು ಭುಜದ ನೇರಕ್ಕೆ ತನ್ನಿ. ವಾಪಸ್ ತನ್ನಿ. ವಾಪಸ್ ತನ್ನಿ. ವಾಪಸ್ ನೆಲಕ್ಕೆ ತನ್ನಿ. ವಾಪಸ್ ನೆಲಕ್ಕೆ ತನ್ನಿ. ಈಗ ನೆಲದಿಂದ ಹಾಗೆ ತನ್ನಿ ಭುಜದ ನೇರಕ್ಕೆ. ಸ್ವಲ್ಪ ಸ್ವಲ್ಪ ಕೈಯನ್ನು ಹತ್ರ ಬೆಲ್ಟಿನ ಹತ್ರಕ್ಕೆ ತಂದು ತನ್ನಿ. ಹಾಗೆ ತನ್ನಿ. ನಿಧಾನಕ್ಕೆ ತನ್ನಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟಕ್ಕೆ ಮಾತ್ರ ಮೇಲಕ್ಕೆತ್ತಿ. ಹಾಗೆ ಹಾಗೆ ಎಷ್ಟಾಗ್ತದೆ ಅಷ್ಟು ಇನ್ನಷ್ಟು ಎತ್ತಲಿಕ್ಕೆ ನೋಡಿ. ಪ್ರಯತ್ನ ಪಡಿ. ಹಾಗೆ ಇರಿ. ಹಾಗೆ ಇರಿ. ಹಾಗೆ ಇರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಜ್ಯೋತಿಯವ್ರ ಕೈ ನೇರ ಬರ್ಲಿ. ಬೆಲ್ಟಿನ ಹತ್ರಕ್ಕೆ ಕೈ ತರ್ಲಿ. ನಿಮ್ಮ ಕೈಯನ್ನು ಬೆಲ್ಟಿನ ಹತ್ರಕ್ಕೆ ತಕೊಂಡು ಹೋಗಿ. ಹಾಗೆ. ಕೈ ಮೇಲ್ಮುಖವಾಗಿರ್ಲಿ. ಮತ್ತೊಂದು ಕೈ ಅಂಗೈ ಮೇಲ್ಮುಖವಾಗಿರ್ಲಿ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಕಾಲು ಮೇಲಕ್ಕೆ ತನ್ನಿ. ರೇಚಕ ಕೆಳಗೆ ತನ್ನಿ. ಸ್ವಸ್ಥ. ಬಲಮೊಗ್ಗಲಿಗೆ ಹೊರಳಿ. ಮೇಲಕ್ಕೆ ಬನ್ನಿ. ಎದ್ದು ನಿಲ್ಲಿ. ಈಗ ಹಸ್ತವನ್ನು ಬೆಲ್ಟನ್ನು ಮೇಲಕ್ಕೆತ್ತಿ ಗಮನಿಸಿ ನೋಡಿ. ನಿಮ್ಮ ಕೈ ಗಮನಿಸಿ ನೋಡಿ. ಭುಜದ ನೇರಕ್ಕೆ ನಿಮ್ಮ ಭುಜ ಎಷ್ಟು ಅಂತರ ಇದೆ ಅಷ್ಟೇ ನೇರಕ್ಕೆ ಬರ್ಲಿ. ಒಂದು ಬಾರಿ ಒಂದು ಲಾಕ್ ಹೀಗೆ ಹಾಕಿ ಬಿಡಿ.
ನೇರ ಬರ್ಲಿ ಕೈ, ಲಾಕ್ ಹೀಗೆ ಒಂದು ಲಾಕ್ ಹಾಕಿಬಿಡಿ. ಹಾಗೆ ಕೈಗೆ ನೇರ ಬರ್ಲಿ, ಕೈ ಒಳಗಿನಿಂದ ಹಾಗೆ ಮಡಚಿಟ್ಟುಕೊಳ್ಳಿ. ಹಾಗೆ ನೇರ ಬರ್ಲಿ, ಕಿವಿಗೆ ತಾಗಿ ಕೈ ಮೇಲಕ್ಕೆ ಹೋಗ್ಲಿ ಎಲ್ಲರದ್ದು ಕೈ. ಹಾಗೆ ಪಾದ ಸೇರಿಸಿ ಉಸಿರು ತುಂಬಿಕೊಳ್ಳಿ. ಈಗ ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಬಾಗಿ, ಮುಂದಕ್ಕೆ ಬಾಗಿ ಉತ್ಥಾನಾಸನದ ಸ್ಥಿತಿಗೆ ಬೇಡ. ಈಗ ಶರೀರ ಸಂಚಲನ ಮಾಡುವ. ಪೂರಕ ಮೇಲಕ್ಕೆತ್ತಿ ಹಸ್ತ. ಇದರಲ್ಲಿ ಯಾಕೆ ಬೆಲ್ಟ್ ಇಟ್ಕೊಂಡು ಹೀಗೆ ಮುಂದಕ್ಕೆ ಬಾಗ್ಲಿಕ್ಕೆ ಹೇಳೋದಂದ್ರೆ, ನೀವು ಹಸ್ತ ಮೇಲಕ್ಕೆ ಇಟ್ಟಿದ್ದೇನೆ ಅಂತರ ಇದೆ ಅಂತೇಳಿ ಅನ್ಸ್ಕೊಂಡಿದ್ರಿ, ಆದ್ರೆ ನಿಮ್ಮ ಹಸ್ತ ದೇಹದಿಂದ ತುಂಬಾ ದೂರಕ್ಕೆ ಇಡ್ತದೆ. ನಮ್ಮ ದೇಹದ ಅಂತರ, ಭುಜದ ಅಂತರ ಎಷ್ಟು ಮೇಲಕ್ಕಿರ್ಬೇಕು ಅಷ್ಟಕ್ಕೆ ಮಾತ್ರ ಅಂತರದಲ್ಲಿ ಕೈಯನ್ನು ಇಟ್ಕೊಳ್ಬೇಕು. ಕೈಯ ಅಂತರ ಜಾಸ್ತಿ ವಿಪರೀತವಾಗಿ ಇರ್ಲಿಕ್ಕೆ ಇಲ್ಲ. ಅದಕ್ಕೋಸ್ಕರ ಬೆಲ್ಟ್ ಅನ್ನೊಮ್ಮೆ ಇಟ್ಕೊಂಡು ಹಸ್ತ ಎಷ್ಟು ನಮ್ಮ ದೇಹದ ನೇರಕ್ಕೆ ಇದೆ ಅಂತೇಳಿ ಗಮನಿಸಿ ನೋಡಿ. ಈಗ ರೇಚಕ ಮರದ ಹಾಗೆ ಮುಂದಕ್ಕೆ ಬಾಗಿ, ಮುಂದಕ್ಕೆ ಬಾಗಿ, ಹಾಗೆ ಸೊಂಟದಿಂದ ಹಾಗೆ ಮುಂದಕ್ಕೆ ಬಾಗಿಸಿ ದೇಹ. ಈಗ ಪೂರಕ ಮರ್ತ ಹಾಗೆ ಮೇಲಕ್ಕೆ ತನ್ನಿ. ರೇಚಕ ಮುಂದಕ್ಕೆ ಬಾಗಿ, ಹಾಗೆ ಇನ್ನೊಂದು ಬಾರಿ ಪೂರಕ ಮೇಲಕ್ಕೆ ತನ್ನಿ ಹಸ್ತ. ರೇಚಕ ಮರ್ತ ಮುಂದಕ್ಕೆ ಬಾಗಿ, ಹಾಗೆ ಪೂರಕ ಮರ್ತ ಮೇಲಕ್ಕೆ. ಇನ್ನೊಂದು ಬಾರಿ ಮಾಡುವ. ರೇಚಕ ಮುಂದಕ್ಕೆ ಬಾಗಿ, ಹಾಗೆ ಹಾಗೆ ಉಸಿರಾಡಿ ದೀರ್ಘ ಪೂರಕ ರೇಚಕ ಮಾಡಿ. ಕಾಲಿನ ಗಂಟು ನೇರ ಬರ್ಲಿ, ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ. ಈಗ ಹಾಗೆ ಪೂರಕ ಮರ್ತ ಮೇಲಕ್ಕೆ ಬನ್ನಿ, ಹಸ್ತ ರಿಲೀಸ್ ಮಾಡಿ, ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ ಪಾದಾಂತರ ಕೊಡಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ಈಗ ಪಾದ ಅಂತರ ಕೊಡಿ, ಹಸ್ತ ಹಾಗೆ ಸ್ವಲ್ಪ ಅಂತರಕ್ಕೆ ಇಡಿ. ಹಾಗೆ ಹಸ್ತವನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಕೈಯನ್ನು ಮುಂದಕ್ಕೆ ತನ್ನಿ, ಕೈಯನ್ನು ಮಾತ್ರ ಮುಂದಕ್ಕೆ. ಈಗ ಉಸಿರು ತುಂಬಿಕೊಳ್ತಾ ನೇರ, ಉಸಿರು ಹೊರಗೆ ಹಾಕ್ತಾ ಹಾಗೆ ಹಿಂದಕ್ಕೆ ತಗೊಂಡೋಗಿ ಕೈಯನ್ನ. ಭುಜದ ಭಾಗ ಚೆನ್ನಾಗಿ ಸಡಿಲಾಗ್ಲಿ, ಹಾಗೆ ಹಿಂದಕ್ಕೆ ತಗೊಂಡೋಗಿ. ಈಗ ಇದರಲ್ಲಿ ಬೆಲ್ಟ್ ಮಡಚಿ ಹೋಗ್ಲಿಕ್ಕಿಲ್ಲ. ಉಸಿರು ತುಂಬಿಕೊಳ್ತಾ ಕೈಯನ್ನು ಮೇಲಕ್ಕೆ ತನ್ನಿ, ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಕೈ. ಉಸಿರು ತುಂಬಿಕೊಳ್ತಾ ಕೈ ಮೇಲಕ್ಕೆ, ಉಸಿರು ಹೊರಗೆ ಹಾಕ್ತಾ ಹಿಂದಕ್ಕೆ, ಹಾಗೆ ನೇರ ಬರ್ಲಿ. ಉಸಿರು ತುಂಬಿಕೊಳ್ತಾ ಕೈ ಮೇಲಕ್ಕೆ, ಕೈ ಮಡಚಲಿಕ್ಕಿಲ್ಲ. ಮೇಲಕ್ಕೆ ಬರುವಾಗ ಮಡಚಿ ಮೇಲಕ್ಕೆ ತರ್ಲಿಕ್ಕಿಲ್ಲ, ಹಾಗೆ ಕೈ ನೇರ ಇದ್ದೇ ಮೇಲಕ್ಕೆ ತರ್ಬೇಕು. ಉಸಿರು ಹೊರಗೆ ಹಾಕ್ತಾ ಮುಂದಕ್ಕೆ, ಉಸಿರು ತುಂಬಿಕೊಳ್ತಾ ಕೈ ಮೇಲಕ್ಕೆ, ವಾಪಸ್ ಬನ್ನಿ. ಸ್ವಸ್ಥ ಸ್ವಸ್ಥ, ವಿಶ್ರಾಂತಿ ವಿಶ್ರಾಂತಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಪಾದ ಅಂತರ ಕೊಡಿ, 3 ಫೀಟ್ ಅಷ್ಟು ಅಂತರ ಕೊಡಿ. ಬೆಲ್ಟ್ ಅನ್ನು ನಿಮ್ಮ ಬೆನ್ನ ಭಾಗದ ಹಿಂದಕ್ಕೆ ಹೀಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈಗ ಬೆಲ್ಟ್ ದೇಹದ ಭಾಗಕ್ಕೆ ತಾಗೋದು ಬೇಡ. ಕೈ ನಿಮ್ಮ ಅಂತರ ಎಷ್ಟಿದೆ ಅಷ್ಟರವರೆಗೆ, ಕೈಯ ತುದಿಯವರೆಗೆ, ಕೈ ನೇರ ಬರ್ಲಿ, ಕೈ ತುದಿಯವರೆಗೆ ಇಟ್ಕೊಳ್ಳಿ. ಅಲ್ಲೇ ಒಂದು ಸುತ್ತು ಲಾಕ್ ಹಾಕಿ ಇಟ್ಕೊಳ್ಳಿ ಹಸ್ತದಲ್ಲಿ. ಹಾಗೆ ಒಂದು ಸುತ್ತು ಲಾಕ್ ಹಾಕಿ ಇಟ್ಕೊಳ್ಳಿ. ಹಿಂದಕ್ಕೆ ಇರ್ಲಿ. ಹಾಗೆ ಈಗ ಹಿಂದಕ್ಕಿದ್ದಲ್ಲಿ ದೇಹಕ್ಕೆ ತಾಗೋದ್ ಬೇಡ, ಆದಷ್ಟು ಹಾಗೆ ಹಿಂದಕ್ಕೆ ನೇರವಾಗಿರ್ಲಿ, ನೇರವಾಗಿರ್ಲಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಸೈಡಿಗೆ ಒಮ್ಮೆ ಬಾಗಿ, ಲೂಸಿಂಗ್ ಎಕ್ಸರ್ಸೈಸ್ ಮಾಡುವ. ಉಸಿರು ತುಂಬಿಕೊಂಡು ನೇರ. ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸ್ ಕೊಡು, ತುಂಬಾ ದೂರ ಬೇಡ, ದೇಹದಿಂದ ತುಂಬಾ ದೂರ ಬೇಡ. ಬೆನ್ನಿಗೆ ತಾಗದಿದ್ರೆ ಆಯ್ತು ಅಷ್ಟಕ್ಕೆ. ಬೆನ್ನಿಗೆ ತಾಗೋದು ಬೇಡ. ಉಸಿರು ತುಂಬಿಕೊಳ್ಳಿ. ಇನ್ನು ಸ್ವಲ್ಪ ಚೂರು ರಿಲೀಸ್ ಮಾಡಿ, ಸ್ವಲ್ಪ ರಿಲೀಸ್ ಮಾಡಿ, ಸ್ವಲ್ಪ ರಿಲೀಸ್ ಮಾಡಿ. ಇನ್ನೊಂದು ಚೂರು. ಕೈ ನೇರ ಬರ್ಲಿ. ಸರಿ ಆಯ್ತು. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಬಲ ಸೈಡಿಗೆ ಬಾಗಿ, ಎಷ್ಟಾಗ್ತಾ ಅಷ್ಟು ಬಾಗಿ. ಪೂರಕ ಮೇಲಕ್ಕೆ, ರೇಚಕ ಎಡ, ಪೂರಕ ನೇರ. ಈಗ ತ್ರಿಕೋನಾಸನದ ಸ್ಥಿತಿಗೆ ಹೋಗುವ. ಬಲಗಾಲಿನ ಪಾದ 90 ಡಿಗ್ರಿಗೆ ಇಟ್ಕೊಡಿ. ಎಡಗಾಲಿನ ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಡಿಸ್ಟೆನ್ಸ್ ಕೊಡಿ, ಇನ್ನು ಡಿಸ್ಟೆನ್ಸ್ ಕೊಡಿ. 3.5 ಫೀಟ್ ಅಷ್ಟು ಡಿಸ್ಟೆನ್ಸ್ ಬರ್ಲಿ. ಪಾದ ಡಿಸ್ಟೆನ್ಸ್ ಕೊಡಿ, ಇನ್ನು ಕೊಡಿ, ಇನ್ನು. ಈಗ ಹಸ್ತ ಚೆನ್ನಾಗಿ ಎಳಿರಿ. ಉಸಿರು ತುಂಬಿಕೊಳ್ಳಿ. ಈಗ ಬೆಲ್ಟ್ ಮಡಚಲಿಕ್ಕಿಲ್ಲ, ದೇಹಕ್ಕೆ ತಾಗ್ಲಿಕ್ಕೆ ಇಲ್ಲ. ಹಾಗೆ ಸೈಡಿಗೆ ಬಾಗಿ,
ಸೈಡಿಗೆ ಬಾಗಿ ಮುಂದಕ್ಕೆ ನೀವು ಬಾಗಿದಲ್ಲಿ ಬೆಲ್ಟ್ ಬೆನ್ನಿನ ಭಾಗಕ್ಕೆ ತಾಗ್ತದೆ, ಬೆನ್ನಿನ ಭಾಗಕ್ಕೆ ತಾಗೋದು ಬೇಡ. ಹಾಗೆ ಹಿಂದೆ ಸೈಡಿಗೆ ಇರ್ಲಿ. ಚೆನ್ನಾಗಾಯ್ತು, ಚೆನ್ನಾಗಾಯ್ತು. ಹಾಗೆ ಇರಿ, ದೃಷ್ಟಿ ಮೇಲಕ್ಕೆ ಕೊಡಿ. ಹಾಗೆ ಚೆನ್ನಾಗಾಯ್ತು. ಏಕಂ ದ್ವೇ, ಚೆನ್ನಾಗಾಯ್ತು. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಮೇಲಕ್ಕೆ. ಬೆಲ್ಟ್ ಮಡಚಲಿಕ್ಕಿಲ್ಲ, ಬೆನ್ನಿಗೆ ತಾಗ್ಲಿಕ್ಕಿಲ್ಲ. ಈಗ ಮತ್ತೊಂದು ಸೈಡಿಗೆ ಬಾಗಿಸಿ. ಪಾದ, ಎಡಗಾಲಿನ ಪಾದ 90 ಡಿಗ್ರಿಗೆ ತನ್ನಿ, ಬಲಗಾಲಿನ ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಹಸ್ತ ಪೂರಕ ಮರ್ತ ಮೇಲಕ್ಕಿರ್ತಿ. ಈಗ ರೇಚಕ ಹಾಗೆ ಸೈಡಿಗೆ ಬಾಗಿ, ಎಡ ಸೈಡಿಗೆ ಬಾಗಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಮೇಲಕ್ಕೆ. ರೇಚಕ ರಿಲೀಸ್ ಮಾಡಿ, ಕೈಯನ್ನು ಕೆಳಗೆ ತನ್ನಿ, ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಕೊಳ್ಳಿ, ಕಣ್ಣನ್ನು ಮುಚ್ಚಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ಮ್ಯಾಟಿನ ಹಿಂದಕ್ಕೆ ನಿಲ್ಲಿ. ಮ್ಯಾಟಿನ ಹಿಂದಕ್ಕೆ, ಮುಂದಕ್ಕಲ್ಲ, ಹಿಂದಕ್ಕೆ ನಿಲ್ಲಿ. ಸಮಸ್ಥಿತಿಗೆ ಬನ್ನಿ, ಸಮಸ್ಥಿತಿಗೆ ಬನ್ನಿ. ಈಗ ಬಲಗಾಲನ್ನು 3.5 ಫೀಟ್ ಮುಂದಕ್ಕೆ ತನ್ನಿ. ಹಾಗೆ ಈಗ ಬೆಲ್ಟ್ ಅನ್ನು ಭುಜದ ನೇರಕ್ಕೆ ಲಾಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ಭುಜ ಎಷ್ಟಿದೆ ಅಷ್ಟೇ ನೇರಕ್ಕೆ ಲಾಕ್ ಮಾಡಿ ಇಟ್ಕೊಳ್ಳಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಆಗ್ತಾ ಹಾಗೆ ನಿಮ್ಮ ಕಾಲನ್ನು ಮಡಚಿ. ಬಲಗಾಲು ಮುಂದಕ್ಕೆ ಅಲ್ವಾ, ಎಡಗಾಲು ಮುಂದಕ್ಕೆ ತಂದಿದ್ದೀರಿ. ಮಡಚಿ, ದೃಷ್ಟಿ ಮೇಲಕ್ಕೆ ಕೊಡಿ. ಎಲ್ ಶೇಪಿಗೆ ತನ್ನಿ. ಕೈಯನ್ನು ಆದಷ್ಟು ಹಿಂದಕ್ಕೆ ಎಳಿರಿ. 2 ಕೈ ಸೇರಿಸಿ ಹಿಂದಕ್ಕೆ ಎಳಿರಿ. ಹಿಂದಕ್ಕೆ ಎಳಿವಾಗ ನಮ್ಮ ಕೈಯಲ್ಲಿ ಅಂತರ ಬರ್ತದೆ. ಅದಕ್ಕಾಗಿ ಬೆಲ್ಟಿನ ಸಹಾಯ ಪಡ್ಕೊಂಡು ನಿಮಗೆ ಎಷ್ಟು ಹಿಂದಕ್ಕೆ ದೇಹದ ಭಾಗ ಎಳಿಲಿಕ್ಕೆ ಆಗ್ತದೆ ಅಷ್ಟಕ್ಕೆ ಹಿಂದಕ್ಕೆ ಎಳಿರಿ. ಬ್ಯಾಕ್ ಪೇನಿಗೆ ಒಳ್ಳೇದು. ಆದ್ರೆ ಬ್ಯಾಕ್ ಪೇನ್ ಜಾಸ್ತಿ ಇದ್ದವ್ರು ಈ ರೀತಿಯಲ್ಲಿ ಮಾಡುದು, ಪೂರ್ಣ ಸ್ಥಿತಿಗೆ ಹೋಗೋದು ಬೇಡ, ಬೆಂಡಿಂಗ್ ಜಾಸ್ತಿ ಮಾಡಿಕೊಳ್ಳೋದು ಬೇಡ. ಈಗ ಕೌಂಟ್ ಮಾಡ್ತಾನೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ವಾಪಸ್ ಕಾಲನ್ನು, ಮುಂದಿನ ಕಾಲನ್ನು ಹಿಂದಕ್ಕೆ ಎಳಿರಿ, ಹಿಂದಕ್ಕೆ ಎಳಿರಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ, ಕಣ್ಣನ್ನು ಮುಚ್ಚಿ. ವಿಶ್ರಾಂತಿ. ಈಗ ಸಮಸ್ಥಿತಿಗೆ ಬನ್ನಿ. ಮತ್ತೊಂದು ಕಾಲನ್ನು ಮುಂದಕ್ಕೆ ತನ್ನಿ. ಎಡಕಾಲು ಮುಂದಕ್ಕೆ ತನ್ನಿ. ಈಗ ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಹಸ್ತ ಪೂರಕ ಮರ್ತ ಮೇಲಕ್ಕೆ ಎತ್ತಿ. ಒಮ್ಮೆ ಹಸ್ತ ಗಮನಿಸಿ, ಭುಜದ ನೇರ ಮೇಲಕ್ಕಿದೆಯಾ ಗಮನಿಸಿ. ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಈಗ ಕೈಯ ಭಾಗವನ್ನು ಆದಷ್ಟು ಹಿಂದಕ್ಕೆ ಎಳಿರಿ, ದೇಹದ ಭಾಗ ಹಿಂದಕ್ಕೆ ಎಳಿರಿ. ಹಾಗೆ ಇರಿ ಸ್ಥಿತಿಯಲ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಹಸ್ತ ವಾಪಸ್ ತನ್ನಿ, ಕಾಲು ನೇರ ಮಾಡಿ. ಈಗ ಮುಂದಿನ ಕಾಲನ್ನು ಹಿಂದಕ್ಕೆ ಎಳಿರಿ. ಹಾಗೆ ಕೈ ವಾಪಸ್ ತನ್ನಿ, ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ, ಕಣ್ಣನ್ನು ಮುಚ್ಚಿ. ವಿಶ್ರಾಂತಿ. ಉಸಿರಾಟದ ಕಡೆಗೆ ಗಮನ ಇರಲಿ. ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಶವಾಸನ ಮಾಡುವ. ಪಾದ ಅಂತರ ಕೊಡಿ. ಹಸ್ತ ಮೇಲ್ಮುಖವಾಗಿರ್ಲಿ, ಗಲ್ಲ ಸ್ವಲ್ಪ ಕೆಳಮುಖವಾಗಿರ್ಲಿ. ಕಣ್ಣು ಮೃದುವಾಗಿ ಮುಚ್ಚಿರ್ಲಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ.
ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ ನಿಮ್ಮ ಗಮನ ಎರಡು ಪಾದಗಳ ಕಡೆಗೆ, ಎರಡು ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾಶ್ನಿ ಸಂಧಿಗೆ ವಿಶ್ರಾಂತಿ, ಎರಡು ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ, ಸೊಂಟದ ಭಾಗಕ್ಕೆ ವಿಶ್ರಾಂತಿ, ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ಎದೆಯ ಭಾಗಕ್ಕೆ ವಿಶ್ರಾಂತಿ, ಎರಡು ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಹಾಗೆ ಮಣಿಕಟ್ಟಿಗೆ ವಿಶ್ರಾಂತಿ, ಎರಡು ಕೈಯ ಗಂಟುಗಳು, ತೋಳುಗಳು, ಹಾಗೆ ಎರಡೂ ಭುಜಗಳಿಗೂ ವಿಶ್ರಾಂತಿ, ಎದೆಯ ಭಾಗಕ್ಕೆ ವಿಶ್ರಾಂತಿ, ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ಪಾದಕ್ಕೆ ಚಾಲನೆ, ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ. ಪಾದ ಸೇರಿಸಿ ಎಡಗಾಲನ್ನು ಮಡಚಿ ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನೆತ್ತಿ ನೇರ ಹಿಂದಕ್ಕೆ, ಬಲ ಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ, ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಪ್ರಾರ್ಥನೆ, ಶಾಂತಿ ಮಂತ್ರ ಹೇಳ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ.